ಹೇಗೆ ಬಂದಿದೆ ನೋಡಿ ನಮ್ಮ ತಗತೆ ಸೊಪ್ಪಿನ ಬೋಂಡ. ನೋಡಿ ಹೊರಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿದೆ ನೋಡಿ. ನೋಡಿ ನನಗೆ ಪಾತ್ರ ತುಂಬ ತಗತೆ ಸೊಪ್ಪು ಸಿಕ್ಕಿದೆ. ತೊಜಂಕ ಸೊಪ್ಪು ಅಂತ ಹೇಳ್ತೇವೆ ನಮ್ಮ ತುಳುವಲ್ಲಿ. ನಮ್ಮ ಮನೆ ಹತ್ರನೇ ತುಂಬ ಇತ್ತು, ಫ್ರೆಶ್ ಇದೆ. ಅದಕ್ಕೆ ನಾನು ಇದನ್ನು ಉಪಯೋಗಿಸ್ಕೊಂಡು ಒಳ್ಳೆ ಬೋಂಡ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ತುಂಬ ಹೆಲ್ದಿಯಾದ ರೆಸಿಪಿ. ಯಾವ ರೀತಿ ಮಾಡೋದಂತ ಹೇಳಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟ್ಟಿಂಗ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಬಿರಿಯಾನಿ. ತೊಜಂಕ ಸೊಪ್ಪೆಲ್ಲ ಚೆಂದ ತೊಳೆದಾಯ್ತು ನೋಡಿ. ಅದರಲ್ಲಿ ಸ್ವಲ್ಪ ಹುಳ ಹಪ್ಪಟೆ ಎಲ್ಲ ಇರ್ತದೆ. ಅದನ್ನು ಕ್ಲೀನಾಗಿ ತೊಳೆದ್ರೆ ಹೋಗ್ತದೆ. ನೋಡ್ಕೊಂಡು ಅದನ್ನು ಬಿಡಿಸ್ಬೇಕು. ದಂಟೆಲ್ಲ ತೆಗೆದು ಎಲೆನ ಸಪ್ರೇಟ್ ಮಾಡಬೇಕು. ಇದನ್ನು ಎಷ್ಟಾಗ್ತದಷ್ಟು ಈ ಥರ ಒಟ್ಟಾಗಿ ಹಿಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡುವ. ಶೇಪೆಲ್ಲ ಏನು ತಲೆಬಿಸಿ ಮಾಡೋದು ಬೇಡ. ಯಾವ ಶೇಪಿಗಾದರೂ ಕಟ್ ಮಾಡ್ಬೋದು. ಒಟ್ಟಿನಲ್ಲಿ ಚಿಕ್ಕದಾಗಿ ಕಟ್ ಮಾಡಿದರೆ ಆಯ್ತು. ಮತ್ತು ಇದನ್ನು ಎಲ್ಲವನ್ನು ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತೇನೆ ನೋಡಿ. ಹೀಗೆ ಇಟ್ಕೊಂಡು ಎರಡೆರಡು ಸಲ ಕಟ್ ಮಾಡಿದರೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಆಗ್ತದೆ. ಒಂದು ಪಾತ್ರದಲ್ಲಿ ಮುಕ್ಕಾಲು ಪಾತ್ರ ಆಗುವಷ್ಟು ಸೊಪ್ಪು ಸಿಕ್ಕಿದೆ ನೋಡಿ. ಎಷ್ಟು ಸಾಕು. ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಇವಾಗ ಹಾಕೊಳ್ತಾ ಇದ್ದೇನೆ. ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಇದ್ದರೆ ಸಾಕಾಗ್ತದೆ. ಈರುಳ್ಳಿ ಹಾಕೋದ್ರಿಂದ ಒಂದು ಬೋಂಡಕ್ಕೆ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. 2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕೊಳ್ತೇನೆ. 2 ಎಸಳು ಕರಿಬೇವು ಚಿಕ್ಕದಾಗಿ ಕಟ್ ಮಾಡಬೇಕು, ಅದನ್ನು ಕೂಡ. ಒಂದು 1/4 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರಿಬೇವು ಹಾಕೋದು ಪರಿಮಳಕ್ಕೆ ಮಾತ್ರ, ಒಳ್ಳೆ ಪರಿಮಳ ಬರ್ತದೆ ಅಂತ ಹೇಳಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಓಂ ಕಾಳು, ಅಜ್ವೈನ್ ಅಂತ ಹೇಳ್ತೇವೆ, ಅದನ್ನು ಕೂಡ ಹಾಕೊಳ್ತೇನೆ. ಅದನ್ನು ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಏನಾದರೂ ಆಗೋದಿದ್ರೆ ಅದು ಕಡಿಮೆ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮಗೆ ಒಳ್ಳೆ ಗರಿ ಗರಿಯಾಗಿ ಬರ್ತದೆ. ಅಂದರೆ ಬೋಂಡ ಹೊರಗಡೆ ಸ್ವಲ್ಪ ಗರಿ ಗರಿ ಇರಬೇಕು, ಹಾಗೆ ಒಳಗಡೆ ಸಾಫ್ಟ್ ಇದ್ದರೆ ಒಳ್ಳೆಯದಾಗ್ತದೆ. 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು. ಮತ್ತು ನೋಡ್ಕೊಂಡು ಬೇಕಾದರೆ ಸೇರಿಸ್ಬೋದು ಹಿಟ್ಟನ್ನು. ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ನಾನಿಲ್ಲೊಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕೊಳ್ತೇನೆ. ತೆಂಗಿನ ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಈರುಳ್ಳಿಯಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಈ ಥರ ಬಿಡ್ತದೆ ಹೀಗೆ ಮಾಡೋದ್ರಿಂದ. ಉಪ್ಪು ಕೂಡ ಸ್ವಲ್ಪ ನೀರಾಗ್ತದೆ. ಮತ್ತೆ ನೋಡಿಕೊಂಡು ನೀರನ್ನು ಸೇರಿಸ್ಬೋದು, ಎಷ್ಟು ಬೇಕು ಅಷ್ಟನ್ನು. ನೋಡಿ ಈ ಥರ ಕಡಲೆ ಹಿಟ್ಟನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಬೇಕು. ಅಂದರೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಬೇಕು. ಇಷ್ಟೇ ಅಂತೇಳಿ ಅಳತೆ ಹೇಳಲಿಕ್ಕೆ ಬರೋದಿಲ್ಲ ಸೊಪ್ಪಿದ್ದು ಬೋಂಡ ನೋಡಿ. ಹಾಗೇನು ಉಪ್ಪೆಲ್ಲ ನಾವು ನೋಡ್ಕೊಂಡು ಹಾಕಬೇಕು. ಕರಿದಾಗ ಸ್ವಲ್ಪ ಉಪ್ಪೆಲ್ಲ ಜಾಸ್ತಿ ಆಗಿಬಿಡ್ತದೆ, ಅದಕ್ಕೆ ಕಡಿಮೆ ಹಾಕಿದ್ರೇ ಒಳ್ಳೆಯದು ನೋಡಿ. ಹೀಗೆ ಆದ ನಂತರ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸುವ. ನೀರನ್ನು ಸೇರಿಸದೆ ನೀರುಳ್ಳಿ ಹಾಗೆಯೇ ಉಪ್ಪಿದ್ರಲ್ಲೇ ಇದು ನೋಡಿ ಇಷ್ಟು ನಮಗೆ ಕಲಸಲಿಕ್ಕೆ ಬಂತು ನೋಡಿ. ಈ ಥರ ಅದಾದರೆ ಸಾಕು. ನಮಗೆ ಉಂಡೆ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಈ ಥರ ಮಾಡಿ ನೋಡಿ. ತೊಜಂಕ ಸೊಪ್ಪಿನ ಬೋಂಡ ಮಾಡಲಿಕ್ಕೆ ನಾನು ಪ್ಯೂರ್ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಎಣ್ಣೆ ಇಟ್ಟಿದ್ದೇನೆ ನೋಡಿ, ಬಿಸಿ ಆಗ್ತಾ ಉಂಟು ನೋಡಿ. ನಾನು ಇದೇ ರೀತಿ ಎಲ್ಲ ಉಂಡೆಯನ್ನು ಮಾಡಿಡ್ತೇನೆ. ಅಂದರೆ ಎಣ್ಣೆ ಕಾದಾಗ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ಒಂದೊಂದೇ ಬೋಂಡ ಹಾಕ್ತಾ ಬರುವ. ನೊರೆ ಎಲ್ಲ ಹೋಗೋ ತನಕ ಹಾಗೆ ಬಿಡುವ. ಆಗ ಸ್ವಲ್ಪ ಬೇಯ್ತದೆ ಅದು. ಮೀಡಿಯಮ್ ಉರಿಯಲ್ಲಿ ಇಟ್ಟಿದ್ದೇನೆ, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಾಗ್ತದೆ ನೋಡಿ. ನಿಧಾನಕ್ಕೆ ತಿರುಗಿಸುವ. ಇದರಲ್ಲಿ ಹಾಗೆ ತಿರುಗಿಸಿದ್ರೆ ಕೂಡ ಆಯಿತು ನೋಡಿ.
ಇದೇ ರೀತಿ ಉಲ್ಟಾ ಹಾಕಿದರೆ ಆಯಿತು. ಎಲ್ಲ ಕಡೆಗೆ ಸರಿ ಉರಿ ಬಿಡಬೇಕು, ಆವಾಗ ಮಾತ್ರ ಎಲ್ಲ ಕಡೆ ಬೇಯ್ತದೆ. ನಾನಿಲ್ಲಿ ಉಂಟಲ್ಲ ಯಾವುದೇ ಸೋಡಾ ಖಾರ ಎಲ್ಲ ಏನು ಹಾಕಲಿಲ್ಲ, ಹಾಗೆ ಮಾಡಿದ್ದೇನೆ. ತಗತೆ ಸೊಪ್ಪಲ್ಲಿ ಉಂಟಲ್ಲ ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡ್ಬೋದು. ಅಂದರೆ ಈ ಆಟಿ ಸಮಯದಲ್ಲಿ ಜಾಸ್ತಿಯಾಗಿ ಸೊಪ್ಪಿದ್ದೆಲ್ಲ ನಾವು ಮಾಡ್ತಾ ಇದ್ವಿ. ಆದರೆ ಈಗ ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ಕೂಡ ಈ ತಗತೆ ಸೊಪ್ಪಿನ ಸೀಸನ್ ಇದು. ಇನ್ನೂ ಕೂಡ ಆಗ್ತಾ ಉಂಟು ಸೊಪ್ಪು, ನಮ್ಮ ಸುತ್ತಮುತ್ತಲ ಹಾಗೆಯೇ ಉಂಟು. ಹಾಗೆ ನಾನು ಅದನ್ನು ಉಪಯೋಗಿಸ್ಕೊಂಡೊಂದು ಬೋಂಡ ಮಾಡುವ ಅಂತೇಳಿ ಹೊರಟಿದ್ದು. ನೋಡಿ ಸ್ವಲ್ಪ ಕೆಂಪಾಗ್ತಾ ಬಂತು, ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಆಯಿತು. ನೀರುಳ್ಳಿ ಎಲ್ಲ ಹಾಕಿರ್ತೇವೆ ನೋಡಿ, ನಾವು ಕಾಯಿಸ್ತಾ ಇರಬೇಕಾದ್ರೆ ಒಳ್ಳೆ ಅದರದ್ದೇ ಪರಿಮಳ ಬರ್ತದೆ. ಮತ್ತು ಈ ಅಕ್ಕಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ಹೊರಗಡೆ ಫುಲ್ ಗರಿ ಗರಿ ಆಗಿರ್ತದೆ. ಹೇಗೆ ಬಂದಿದೆ ನೋಡಿ ನಮ್ಮ ತಗತೆ ಸೊಪ್ಪಿನ ಬೋಂಡ. ನೋಡಿ ಹೊರಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿದೆ ನೋಡಿ. ಹೇಗಾಗಿದೆ ಫ್ರೆಂಡ್ಸ್ ನಮ್ಮ ತಗತೆ ಸೊಪ್ಪಿನ ಬೋಂಡ? ತುಂಬ ಚೆನ್ನಾಗಿ ಕಾಣ್ತಾ ಉಂಟಲ್ಲ, ಅಷ್ಟೇ ರುಚಿ ಕೂಡ ಇದೆ. ಭಾರಿ ಒಂದು ಹೆಲ್ದಿ ಆದ ರೆಸಿಪಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಮನೇಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.